ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಸಮೋ, ಹೇಳಮ್ಮ ಏನು ಮಾಡತ್ತಿ ಅಂತ. ಕೂದಲ ಬಿಟ್ಕೊಂಡು ಅಬ್ಬಾ ಶೀತ ಎಲ್ಲ ಫುಲ್ಲು ಐತಿ. ಆದ್ರೆ ನೀರಲ್ಲಿ ಮತ್ತೆ ಆಟ ಆಡೋದು ಮಾತ್ರ ಬಿಡ್ಬೇಡ. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ. ಮನೆ ಯಾವ ಅವತಾರದಲ್ಲಿದೆ ಅಂತ ನೋಡಿ ಎಲ್ಲ ಒಂದು ಹಿಂದ್ಗಡೆ ಎಲ್ಲ ಆಟ ಸಾಮಾನು ಕಟ್ಟಿ ಹಿಂದ್ಗಡೆ ಇಟ್ಟಿರ್ತೀವಿ. ಯಾವಾಗಲಾದರೂ ಒಮ್ಮೆ ಆಟ ಆಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದನ್ನು ತೊಗೊಂಡು ಕಿತ್ಕೊಂಡು ಬೆಳಗ್ಗೆಯಿಂದ ಆಟ ಆಡ್ತಾಯಿದ್ರು. ಇವತ್ತು ಸಾತು ಲೇಬರ್ಸ್ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ. ನಮಗೆ ಟೈಮ್ ಇಲ್ಲ, ಬೇಗ ಮುಗಿಸಿ ಅಂದರೆ ಅವರು ಮುಗಿಸ್ತಿಲ್ಲ. ಅದಕ್ಕೋಸ್ಕರ ಅವ್ರ ಪಪ್ಪ ಮನೇಲೇ ಇಟ್ಕೊಂಡು ಮೊದಲು ಕೆಲಸ ಮಾಡಿಸ್ಕೋಬೇಕು ಅಂತ ಅಲ್ಲಿ ಹೋಗಿದ್ದಾರೆ. ಈ ಅವ್ರ ಹಿಂದೆ ಇವನು ಹೋಗಿದ್ದಾನೆ. ಇಲ್ಲಿ ಇಷ್ಟು ಮೊನ್ನೆ ಅವ್ರ ಪಕ್ಕ ಆಟ ಆಡಿಸಿದ್ರು. ಇದನ್ನು ಈ ಗೇಮೆಲ್ಲ ಆಟ ಆಡ್ರಿ ಅಂತ ಈ ಥರ ಆರ್ಗನೈಸ್ ಮಾಡಿ ಆಟ ಆಡಬೇಕಂತ ಅವನು ಅಂದ್ಕೊಂಡಿದ್ದ. ಬಟ್ ಬಿಟ್ಟು ಹೋಗಿದ್ದಾನೆ. ಇಲ್ಲಿ ಇವಳು ಏನು ಮಾಡ್ತಿದ್ದಾಳೆ ನೋಡಿ, ಇಲ್ಲೆಲ್ಲ ಅಡುಗೆ ಸಾಮಾನೆಲ್ಲ ಇಟ್ಕೊಂಡು ಅದಕ್ಕೆಲ್ಲ ಗಿಡದಲ್ಲಿ ಕಿತ್ಕೊಂಡು ಏನೇನೋ ಮಾಡಿ ಅಡುಗೆ ಮಾಡ್ತಿದ್ದಾಳೆ. ಮಾಡಮ್ಮ, ಮಧ್ಯಾಹ್ನಕ್ಕೆ ಅಡುಗೆ ನಿಂದೆ ನೋಡು. ಮಾಡು. ಮೂಗೆಲ್ಲ ಸೋರ್ತಾ ಇದೆಯಲ್ಲ. ಅಂತ ಬಾಯಲ್ಲಿ ಮಾತಾಡತ್ತಾಳೆ ಈಗ ಮೂಗಿಲಿ. ನೋಡ್ರಿ ಮನೆಯೆಲ್ಲ ಏನು ಕಿತ್ತಾಡಿದೆ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ಇಷ್ಟೊತ್ತು ರೊಟ್ಟಿ ಮಾಡಿದೆ. ರೊಟ್ಟಿ ಮಾಡಿಕೊಂಡು ಒಂದಿಷ್ಟು ಶೇಂಗಾ ಹುರಿದಿಟ್ಟಿದ್ದೀನಿ. ಪುಡಿ ಚಟ್ನಿ ಮಾಡ್ಕೊಳ್ಬೇಕು ಎಲ್ಲದು ಅಂತೇಳ್ಬಿಟ್ಟು. ಸೊ ಪುಡಿ ಚಟ್ನಿ ಮಾಡ್ಕೊಳ್ಳೋಣ ಅಂತೆಲ್ಲ ಅಲ್ಲಿ ಮಾಡ್ಕೊಳ್ತಾನೆ ಇದ್ದೀನಿ. ಇವರೇನು ಇಲ್ಲಿ ತಮ್ಮ ಕೆಲಸದಲ್ಲಿ ತಾವಿದ್ದಾರೆ. ಯಾಕಮ್ಮ ಇದೆಲ್ಲ ಮಾಡತ್ತಿ ಅಂತ ಕೇಳಿದರೆ, ಸಾತು ಇಲ್ಲ, ಸಾತು ಮೇಲೆ ಅಪ್ಪನ ಜೊತೆ ಹೋಗೇನೆ ನಾನು ಅದಕ್ಕೆ ನನ್ನ ಪಾಡಿಗೆ ನಾನು ಆಟ ಆಡತ್ತೀನಿ ಅಂತ ಹೇಳ್ತಾಳೆ. ಅಲ್ಲ ಸಮ್ಮ? ನಗಡಿ ಆಗಿತ್ತಲ್ಲಮ್ಮ, ಪಚ್ಚಂಬಿಡ್ಬೇಕಮ್ಮ, ಟಾಣಿಕ್ ಹಾಕ್ಕೊಂಡಿರಿ. ನಿನ್ನೆ ಸ್ವಲ್ಪ ಕಲ್ಲಂಗಡಿ ತಿಂದಿದ್ದಾರೆ. ಅವಳು ಬೇಗ ಬೆವರ್ತಾಳೆ. ಈ ಸೆಕೆ ಜಾಸ್ತಿ ಆಗಿದೆ ಅಲ್ಲ, ಫುಲ್ಲು ಬೆವರ್ತಾಳೆ. ಮೊದಲು ಹೇರ್ ಕಟ್ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಕೂಡ ಅವಳಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಅವಳು ಸೆಕೆ ಜಾಸ್ತಿ ಆಗಿ ಬೆವರೋದ್ರಿಂದ ಕಟ್ ಮಾಡಿಸ್ಬೇಕು ಅಂತ ಅವ್ರ ಪಪ್ಪ. ನೋಡ್ಬೇಕು ಏನಾಗುತ್ತೆ ಅಂತ. ಈಗ ಎಕ್ಸಾಮ್ಸ್ ಮುಗಿಲಿ. ಎಕ್ಸಾಮ್ಸ್ ಮುಗಿದಿದ ನಂತರ ಮನೇಲಿ ಒಂದು ಫಂಕ್ಷನ್ ಆಗೋದಿದೆ, ಅದು ಮುಗಿಲಿ. ಅದಾಗಿದ್ದ ನಂತರ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ವಾಲ್ಯ ಹೇರ್ ಕಟ್ ಅಂದ ಕೂಡಲೇ ವಾಲ್ಲ ಮಾಡಿಸ್ಬೇಕೋ ಬೇಕು. ಆಯ್ತಾಯ್ತು, ಬೇಡ ಬಿಡು. ಬೇಡನಾ? ಮತ್ತು ನೀನು ಜಗ್ಗೆ ಬೆವರ್ತೀಯಲ್ಲಮ್ಮ, ಗಾಳಿ ಕೂಡಬೇಕು. ಫ್ಯಾನ್ ಹಾಕ್ಕೊಂಡಿರೇನು? ಜೋರು ತಿರ್ಗೋಲ್ದೇನು? ಇಷ್ಟೇ ಇರಬೇಕಮ್ಮ, ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ದಷ್ಟು ಅದೇ ಥರ ಬೇಕು ಅನಿಸುತ್ತೆ. ಇವತ್ತು ಸ್ವಲ್ಪ ಇದೆಲ್ಲ ಕ್ಯಾಬಿನ್ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲದು ಕೂಡ ಸ್ವಲ್ಪ ಒರೆಸಿ ತಿಕ್ಕಿ ಸಾಕಾಗಿತ್ತು. ಆ್ಯಕ್ಚುಲಿ ಏನು ಮಾಡಿಬಿಡ್ತಿದ್ರು ಮಕ್ಕಳು ಆಟ ಆಡೋಕ್ಕಂತ, ನಾವು ಪೇಂಟಿಂಗ್ ಎಲ್ಲ ಮಾಡಲಿ ಅಂತ ಬಿಟ್ಟರೆ ಪೇಂಟಿಂಗ್ ಈ ಕ್ಯಾಬಿನಲ್ಲೆಲ್ಲ ಮುಳುಗಿಸಿರ್ತಾರೆ. ಕ್ಯಾಬಿನಲ್ಲಿ ಇಲ್ಲಿ ನೋಡ್ರಿ, ಅಲ್ಲಲ್ಲಿ ಹಿಂಗೆ ಮುಳುಗಿಸಿದ್ದಾರೆ. ಇಲ್ಲಿ ನೋಡಿ, ಇದೊಂದು ಟಾಯ್ ಇದೆ ಅಲ್ಲ, ಇದ್ರ ಮೇಲೆಲ್ಲ ಪೇಂಟ್ ಮಾಡಿದ್ದಾನೆ ಸಾತು. ಏನು ಸಿಗುತ್ತೆ ಅದು, ಏನು ಇರುತ್ತೆ ಅದ್ರ ಮೇಲೆಲ್ಲ ಪೇಂಟ್ ಮಾಡೋದು. ಗೊಂಬೆ ಈ ಇಲ್ಲಿ ನೋಡ್ರಿ, ಈ ಕ್ಯೂಬ್ ಮೇಲೆ ಕೂಡ ಕಲರ್ ಮಾಡಿದ್ದಾನೆ. ಈ ಥರ ಮಾಡ್ತಾ ಇದೆಲ್ಲ ಕ್ಯಾಬಿನ್ ಫುಲ್ಲು ಅದೇ ಥರ ಕಲರ್ ಆಗೋಗಿತ್ತು. ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಕೆಲಸದ ಒತ್ತಡ ಕೂಡ ಬೇರೆ ಇತ್ತು. ಮೊದಲು ಮನೆಯಲ್ಲಿ ಅಡುಗೆ ಮಾಡಬೇಕು, ಊಟ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಫಸ್ಟ್ ಅದನ್ನು ಮಾಡಿ ಮುಗಿಸಿದ್ದೆ. ಇಲ್ಲೆಲ್ಲ ನೋಡಿ ಸಿಡಿಸಿದ್ದಾನೆ, ಹೇಗೆ ಸಿಡಿಸಿದ್ದಾನೆ. ಇವು ನನ್ನ ಬುಕ್ಸು ಸ್ವಲ್ಪ ಟ್ಯೂಷನ್ ಕ್ಲಾಸ್ಗೆ ಬೇಕಿರೋ ಅದರಲ್ಲೇನಾದರೂ ನೋಟ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಮಕ್ಕಳದು ಇದನ್ನೆಲ್ಲ ಬರ್ಕೊಳ್ತಾ ಇರ್ತೀನಿ. ನೋಡಿ ಹೇಗೆ ಪೇಂಟ್ ಮಾಡಿದ್ದಾನೆ. ಇವೆಲ್ಲ ಕ್ಲೀನ್ ಮಾಡಬೇಕು ಅಂತಲೇ ಆ್ಯಕ್ಚುಲಿ ಬೆಳಗ್ಗೆ ರೆಡಿ ಆಗಿದ್ದು. ಬಟ್ ಕ್ಯಾಬಿನ್ ಅಷ್ಟೇ ಸ್ವಲ್ಪ ನೀಟಾಗಿ ಒರೆಸ್ಕೊಂಡೆ. ಚೆನ್ನಾಗಿ ದೂರದಿಂದ ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲೀನ್ ಆಗಿರೋ ಥರ. ಇನ್ನೂ ಮನೆ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಯುಗಾದಿ ಆಗಿದ ನಂತರ ಕ್ಲೀನ್ ಮಾಡಬೇಕು ಅಂತ ಇದೆ. ಯುಗಾದಿ ಒಳಗಡೆ ನನಗೂ ಆಗೋದಿಲ್ಲ. ಮನೆಯಲ್ಲಿ ಕೂಡ ಬೇರೆ ಕೆಲಸಗಳು ಜಾಸ್ತಿ ಇದೆ. ಅದಕ್ಕೆ
ಓಕೆ, ಇವತ್ತು ಸಂಡೇ ಹೇಗೋಗುತ್ತೆ ನೋಡೋಣ. ಆದಷ್ಟು ಸ್ವಲ್ಪ ಸಂಡೇ ಡಿಫ್ರೆಂಟಾಗಿ ಇರೋದ್ರಿಂದ ಹಾಗೆ ಸ್ವಲ್ಪ ಫ್ರೀ ಮೈಂಡೆಡ್ ಅಂತ ಅಂದ್ಕೊಳ್ತೀವಿ. ಬಿಕಾಸ್ ಯಾವುದು ವರ್ಕ್ ಟೆನ್ಷನ್ ಇರೋಲ್ಲ ಯಜಮಾನ್ರಿಗೂ ಕೂಡ, ನಮಗೂ ಕೂಡ. ಏನು ಮಕ್ಕಳನ್ನ ಟ್ಯೂಷನಿಗೆ ಇದು ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಲಂಚ್ ರೆಡಿ ಮಾಡಬೇಕು, ಅದು ಇದು ಅಂತ ಟೆನ್ಷನ್ ಇರೋಲ್ಲ. ಡೈಲಿ ಆ ಟೆನ್ಷನ್ಗೆ ವೀಡಿಯೋಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಕಂಟೆಂಟ್ ಏನು ಕೊಡಬೇಕು ಗೊತ್ತಾಗಲ್ಲ. ಕಂಟೆಂಟ್ ಕೊಡಲಿಕ್ಕೆ ಅಂತ ತೊಗೊಂಡು ನಾನು ವೀಡಿಯೋ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಟೈಮು ಫುಲ್ಲು ಓಡಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವನು ಹೋಮ್ವರ್ಕ್ ಬರಿ ಅಂತ ಹೇಳಿದ್ರೆ ಹೋಮ್ವರ್ಕ್ ಅರ್ಧ ಬರೆದು ಅದರಲ್ಲೂ ಕೂಡ ಕಲರ್ ಮಾಡಿ ಇಟ್ಟು ಹೋಗಿದ್ದಾನೆ ಅರ್ಧಂಬರ್ಧ. ಇವಳು ಮಾತ್ರ ಮುಗಿಸಿದಾಳೆ. ಒಂದು ಏನು ಆಟ ಸಾಮಾನು ಇರುತ್ತೆ ಅದನ್ನೆಲ್ಲ ಈ ಥರ ಜೋಡಿಸಿ ಇಡೀ ಸೋಫಾ ಎಲ್ಲ ಕೂಡ ಈ ರೀತಿ ಮೆಸ್ಸಿಯಾಗಿ ಮಾಡಿಡ್ತಾರೆ. ಸಾಕು ಹೋಗುತ್ತೆ. ಇವತ್ತು ಸ್ಕೂಲ್ ಇಲ್ಲ ಬೇಡ ಅಂದರು ಬಾಟಲ್ ಕೂಡ ಅದೇ ಬೇಕಿವತ್ತು ನೀರು ಕುಡಿಲಿಕ್ಕೆ, ಅದನ್ನೇ ಇಟ್ಕೊಂಡಿದ್ದಾರೆ. ನೀರು ತುಂಬ್ಕೊಂಡು ಹೋಗಲಿ, ಬೇಸಿಗೆನಲ್ಲಿ ಹೇಗಾದರೂ ನೀರು ಕುಡಿತಾ ಇದ್ದರೆ ಸಾಕಪ್ಪ ಅಂತ. ಇನ್ನು ಇಲ್ಲಿ ನಾವು ಇಲ್ಲಿ AC ಫಿಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿದು ಕೂಡ ಫೋಟೋ ಇತ್ತಲ್ವ ನಮ್ಮದು ಫ್ಯಾಮಿಲಿ ಫೋಟೋ, ಅದು ಕೂಡ ತೆಗೆದು ಯಜಮಾನ್ರು ಕ್ಲೀನ್ ಮಾಡಿ ಹಿಂದೆ ಇಟ್ಟಿದ್ದಾರೆ. ಇವತ್ತು ಅವರು ಕೂಡ ಬರ್ತೀನಿ ಅಂತ ಹೇಳಿದರು AC ಫಿಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಯಾವ AC ತೊಗೊಳ್ಬೇಕು ಅನ್ನೋದೇ ಒಂದು ಡೌಟಲ್ಲಿ ಇತ್ತು, ಅದಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಕೊಂಡು ಬಿಟ್ಟಿದ್ವಿ. ಇನ್ನು ಗೋದ್ರೇಜು, LG, ವೋಲ್ಟಾಸು ಯಾವುದ್ಯಾವುದೋ ಒಂದಿಷ್ಟು ಹೇಳಿದ್ದಾರೆ. ಸೊ ಅದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ಫೈನಲ್ ಆಗಿ ಹೇಳಿ ಇವತ್ತು ಬಂದು ಫಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಆರಾಮಾಗಿ ಗಾಳಿ ಬರ್ತಾಯಿದೆ, ಸ್ವಲ್ಪ ಬಿಸಿ ಗಾಳಿ. ಯಾಕೆಂದರೆ ನಮಗೆ ಬೆಳಗ್ಗೆನೇ ಬಿಸಿಲು ಮನೆಗೆ ಸೀದಾ ಒಳಗಡೆನೇ ಬರುತ್ತೆ. ನಮ್ಮದು ಆ್ಯಕ್ಚುಲಿ ಪೂರ್ವಕ್ಕೆ ಬಾಗಿಲು ಇರೋದರಿಂದ ಸೀದಾ ಮನೆ ಒಳಗಡೆನೇ ಬೀಳುತ್ತೆ. ಫುಲ್ಲು ಬಿಸಿ ಕಾವು. ಇಷ್ಟೊತ್ತು ನಿನ್ನೆ ಸ್ವಲ್ಪ ಸಾಮಾನು ಇಲ್ಲೇ ಮಲಗಿದ್ಲು, ಅದಕ್ಕೋಸ್ಕರ ಇಲ್ಲೇ ಮಲಗಿದ್ದಾಳೆ. ಅವಳು ಬೇವಿತಾಳೆ ಅಂತೇಳ್ಬಿಟ್ಟು ಅವರಪ್ಪ ನಿನ್ನೆ ಈ ಫ್ಯಾನ್ನ ಇಲ್ಲೇ ಹಾಕಿದ್ರು ಮಲಗಲಿ ಅಂತ. ನೋಡಿ ಗಾಳಿ ಹೇಗೆ ಬರ್ತಾಯಿದೆ. ಅದಕ್ಕೆ ನಾನು ಬೆಳಗ್ಗೆ ಸ್ವಲ್ಪ ಅಡುಗೆ ಎಲ್ಲ ಆಗಿದ ನಂತರ ಇವ್ರಿಗೆ ಲಂಚ್ ಕಳಿಸಿ ಇಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಇಲ್ಲಿ ಗಾಳಿ ಬೀಸ್ತಾ ಇರುತ್ತೆ. ಈಗಲೂ ಕೂಡ ಅಷ್ಟೇ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನೋಡಿ. ಸೊ ಮೇಲ್ಗಡೆ ವರ್ಕ್ ನಡೀತಿದೆ, ಇಲ್ಲೇ ನೋಡ್ತಿರ್ತೀನಿ ನಾನು ಏನು ನಡೆದಿದೆ ಅಂತ ಹೇಳ್ಬಿಟ್ಟು. ಸಾತು ಅವ್ರ ಪಪ್ಪ ಹೋಗಿದ್ದಾರೆ ಅಲ್ಲಿ ನೋಡಿ. ನಾನು ಕೂಡ ಹೋಗಿ ಒಂದು ರೌಂಡ್ ಅಡ್ಡಾಡಿಕೊಂಡು ಏನೇನು ನಡೀತಿದೆ ನೋಡಿ ಬರಬೇಕು. ಅವ್ರ ಪಪ್ಪ ಹೇಳ್ತಾನೆ ಇರ್ತಾರೆ, ಸ್ವಲ್ಪ ಅವಾಗವಾಗ ಹೋಗು ನೋಡು ಏನೆಲ್ಲ ಇರುತ್ತೆ ಕೆಲಸ ನೋಡ್ಕೊಳ್ತಾ ಇರು ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಏನು ಎಲ್ಲ ಕೆಲಸ ಆಗಿಂದ ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರುತ್ತೆ ನನಗೆ. ಹೋಗೋಕ್ಕೆ ಆಗಲ್ಲ. ಮತ್ತು ಯಾವಾಗಾದರೂ ಯಜಮಾನ್ರು ಬಂದಾಗೇ ಇಬ್ಬರು ಸೇರಿ ಹೋಗಿ ನೋಡಿ ಬರ್ತೀವಿ, ಇಲ್ಲ ಅಂದರೆ ಇಲ್ಲ. ಇವತ್ತು ಆ್ಯಕ್ಚುಲಿ ಒಬ್ಬರು ಸಾರಿ ಕೂಡ ಬೇಕು, ಬರ್ತೀವಿ ಅಂತ ಕಸ್ಟಮರ್ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ಅವ್ರು ಬಂದರೆ ಅದೊಂದು ನೋಡಿ. ಮತ್ತೆ ಇವಾಗ ಏನು ನೆನಪಾಯ್ತೇನೋ, ಹೋಗಿದ್ದಾಳೆ ಇವಾಗ ಮತ್ತೆ ಒಂದು ಹುಡ್ಕೊಂಡು ಬರೋಕ್ಕೆ. ಮಕ್ಕಳ ಆಟನೇ ಆಟ, ಏನಾದರೂ ಆಡ್ಕೊಳ್ಳಿ. ಅವ್ರ ಪಪ್ಪ ಫ್ರೀಯಾಗಿರೋದಕ್ಕೆ ಬಿಡು, ಸ್ವಲ್ಪ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕ್ಬೇಡ. ಅವ್ರು ಏನು ಬೇಕೋ ಅದನ್ನೆಲ್ಲ ಆಟ ಆಡ್ಕೊಳ್ಳಿ ಅಂತ ಬೈತಾರೆ. ಇವೆಲ್ಲ ಎತ್ತಿ ಯಾಕೆ ಹಿಂದೆ ಇಡ್ತೀನಿ ಅಂದರೆ ಇದನ್ನು ಮನೆಯೆಲ್ಲ ಅರಿವು ಬಿಟ್ಟರೆ ನನಗೆ ಎತ್ತಿಡು ಅಂದರೆ ತಾವೇ ಎತ್ತಿಟ್ಕೊಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಸುಮ್ಮನೆ ಇದು ಮಾಡ್ಕೊಳ್ತಾರೆ ಅಂತ ಹಿಂದೆ ಕಟ್ಟಿಟ್ಬಿಡ್ತೀನಿ. ಈಗ ಆಡೋ ವಯಸ್ಸಲ್ಲಿ ಹಿಂದೆ ಕಟ್ಟಿಟ್ಟು ಏನು ಮಾಡ್ತೀಯ ಈ ಥರ. ಇದು ಜಸ್ಟ್ ಸುಮ್ಮನೆ ನಮ್ಮ ಮನೆ ಆಟ ಸಾಮಾನಲ್ಲಿ ಇದು ಜಸ್ಟು 1% ಅಷ್ಟೇ ಅನಿಸುತ್ತೆ. ಇದು 1% ಆಟ ಸಾಮಾನಿಗೆ ಬಿದ್ದಿರೋದು, 1%. ಇನ್ನೂ 99% ಅಷ್ಟು ಆಟ ಸಾಮಾನು ಮನೆಯಲ್ಲಿ ಬಿದ್ದು ಉಳ್ಳಾಡ್ತಿದೆ. ಒಂದು ರೂಮ್ ಫುಲ್ಲು ಹಾಕಿದರೆ ಇವಾಗ ಅದು ತುಂಬೋಗುತ್ತೆ, ಇಡೀ ಒಂದು ಹಾಲ್ ರೂಮ್ ಎಲ್ಲ ತುಂಬೋಗುತ್ತೆ. ಅಷ್ಟು ಆಟ ಸಾಮಾನು ಎಲ್ಲ ಆ ರೂಮಲ್ಲಿ ಏನು ಸಜ್ಜದ ಮೇಲೆ ಇಲ್ಲೆಲ್ಲ ಸಜ್ಜಗಳು ಏನು ಹಾಕಿದ್ದೀವಲ್ಲ ಇದರಲ್ಲಿ ಕಟ್ಟಿ ಹಾಕಿದ್ದೀವಿ ಬಾಕ್ಸ್ಗಳು. ಕೆಲವೊಂದಿಷ್ಟು ಬಾಕ್ಸಲ್ಲಿ ಇದ್ದಾವೆ, ಕೆಲವೊಂದಿಷ್ಟು ಪಾತ್ರೆಗಳನ್ನು ಇದ್ದಾವೆ, ಇಲ್ಲ ಅಂತಲ್ಲ. ಹೀಗೆ ಈ ಕಡೆ ರೂಮಲ್ಲಿ ಆ ಕಡೆ ರೂಮಲ್ಲಿ ಎಲ್ಲ ಕಡೆನೂ ಹಾಕ್ಕೊಂಡಿದ್ದೀವಿ. ಅಲ್ಲಲ್ಲಿ ತುಂಬ ಹೋಗ್ಬಿಟ್ಟಿದೆ, ಅದಕ್ಕೆ ಅರ್ಧ ಬೇಜಾರು. ಕೆಲವೊಂದಿಷ್ಟು ನಂದು ಸ್ಕೂಲ್ಗೆ ಸಂಬಂಧಪಟ್ಟಾಗೆ ಅಂದರೆ ನನ್ನ ಅಬ್ಯಾಕಸ್ ಬುಕ್ಸು ಅದೆಲ್ಲ ಕಿಟ್ಸು ಅವೆಲ್ಲ ಮುಗ್ದೋಗಿರೋದು ಅವೆಲ್ಲ ಇದ್ದಾವೆ. ನನ್ನ ಟ್ರೈನಿಂಗ್ ಆಗಿರೋವು ಎಲ್ಲದು ಕೂಡ ಒಂದಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಆ ಕಡೆ ರೂಮಲ್ಲಂತೂ ಫುಲ್ಲು ಆಟ ಸಾಮಾನೆ, ದೊಡ್ಡ ಬಾಕ್ಸ್ ಎಲ್ಲ ಬರೀ ಅವೇ ಇದ್ದಾವೆ. ಅದೇ ಬೇಜಾರು. ಇವೆರಡು ಕವರ್ ತುಂಬಿ ಇಟ್ಟಿದ್ದೆ ನಾನು.
ಇವೆರಡು ಕವರ್ನು ಓಪನ್ ಮಾಡ್ಕೊಂಡಿದ್ದಾರೆ ಈಗ. ಬರ್ರಿ ಮೇಡಮ್, ಏನು ತೊಗೊಂಬಂದ್ರಿ? ಏನು ಮಾಡೋಕೆ ಹೋಗಿದ್ರಿ? ಅಲ್ಲಿ ಸೊಳ್ಳೆ ಇದಾವ್ರಿ, ಕಡಿಸ್ಕೊಂಬಂದ್ರೆ ಮತ್ತೇನು ಮಾಡ್ತೀರಿ? ಅದನ್ನು ಏನು ಮಾಡ್ತೀರಿ ಹೇಳ್ರಿ. ಸೊ ಇದೇ ಒಂದು ಲಾಕ್ ಆಗೋಯ್ತು ಇಷ್ಟೊತ್ತಿನವರೆಗೂ. ಹಾಂ, ಏನೋ ಮಾಡ್ಕೊಂಡು ಬಂದಿದ್ದಾಳೆ, ಅಲ್ಲೆಲ್ಲ ಇರುಬೆ ಆಗಿದ್ದಾವಂತೆ, ಕಡ್ಸ್ಕೊಂಬಂದೆ ಅಳ್ಬೇಕು ಆಮೇಲೆ. ಈಗ ತಾನೇ ಹೋಗಿ ಬಂದಿದ್ದಾಳೆ, ಅದಕ್ಕೆ ಅಳಲ್ಲ. ಅದರಲ್ಲಿ ಜೊತೆಗೆ ನಾವೇನಾದರೂ ಇದ್ದಿದ್ರೆ ಅಳೋದು ಶುರು ಆಗ್ತಿತ್ತು ಇಷ್ಟೊತ್ತಿಗೆ, ಒಂದು ರೌಂಡ್ ಫುಲ್ಲು. ಆದರೆ ಇವಾಗ ಶುರು ಮಾಡಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅವ್ರ ಪಪ್ಪ ಬಂದಿಂದ ಹೇಳಿ ಅಳ್ತಾಳೆ ಈಗ. ಆಮ ಓಕೆನಾ? ಅಳ್ಬೇಕೀಗ. ತೋರಿಸು. ತೋರಿಸ್ಕೊ ಸರಿಯಾಗಿ. ಡೌರಾಣಿ ಈಕಿ ಮೊನ್ನೆ ಒಂದಿಷ್ಟು ಊರಿಗೆ ಹೋಗಿದ್ದಾಗ ಬಿದ್ಲು, ಅಲ್ಲಿ ಮಠದಲ್ಲಿ ಅಜ್ಜರ ಹತ್ರ ಕುತ್ಕೊಂಡು ಹತ್ಲು. 1 ಅವರ್ ಫುಲ್ಲು ಕಂಪ್ಲೀಟಾಗಿ ಹತ್ಲು, ನೆನೆಸ್ಕೊಂಡು. ಮತ್ತೆ ಯಾರಾದರೂ ಕೇಳಿದ ಕೂಡಲೇ ಮತ್ತೆ ಕೇಳಿ ಅಳೋದು, ನೋಡಿ ಅಳೋದು ಅಲ್ಲಮ್ಮ. ಚುಬ್ಬಿ ನಮ್ಮ ಸಮ್ಮದು ಹೊಸ ಡ್ರೆಸ್, ನೈಟ್ ಡ್ರೆಸ್ ಮೊನ್ನೆ ನೋಡಿದ್ರಲ್ವ, ಹೆಂಗಿದೆ ನೋಡ್ರಿ, ಕಾಣ್ತಾಳೆ ನಮ್ಮ ಸಮ್ಮನಿ. ಶುಭಕ್ಕ ಈಕಿ ನಮ್ಮನೆ ಶುಂದ್ರಿ ಹೆಣ್ಮಗು. ಅವ್ರ ಕಕ್ಕ ಈಗ ಹೆಣ್ಮಗು ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳ್ತಾಳೆ ಈಗ ಅವ್ರ ಕಕ್ಕನಿಗೆ. ಸ್ಟ್ರಾಂಗಾ? ಹೇಳು ಒಂದ್ಸರಿ. ಹೆಣ್ಮಕ್ಳೇ ಸ್ಟ್ರಾಂಗ್. ಓಕೆ, ಮಾಡಿ ಏನು ಮಾಡ್ತೀವಿ? ಗಂಡು ಮಕ್ಕಳೇ ವೀಕಾ? ಹೌದೌದು. ಇವಾಗ ಆಟ ಆಡಿದ್ದಾತು, ಈಗ ಇದಕ್ಕೆ ಬಂದೇನೆ ಈಗ. ಕೈ ಕೆಳಗಿಡು. ನೋಡ್ರಿ, ಮನೇಲಿ ಹೆಣ್ಮಗಳು ಇದ್ದರೆ ಇಂಥದ್ದೇ ಈಗ ಹೋಗಿ ಹುಡ್ಕಾಡ್ಕೊಂಬಂದಿದ್ದಾಳೆ. ಹುಡ್ಕಾಡ್ಕೊಂಬಂದು ಎಲ್ಲ ಕೈಗೆ ಕಾಲಿಗೆ ತಾನೇ ಹಚ್ಕೊಂಡಿದ್ದಾಳೆ. ಹೆಂಗೆ ಹಚ್ಕೊಂಡಿದ್ದಾಳೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಅವಳೇ ಭಾರಿ ನೀಟ್ ಹಚ್ಕೊಂಡಿದ್ದಾಳೆ. ನಾನು ವೀಡಿಯೋ ಮಾಡ್ತಾ ಸರಿಯಾಗಿ ಹಚ್ಚೋಕ್ಕಾಗ್ತಿಲ್ಲ. ಅವಳಿಗೆ ಹಚ್ಬಿಡ್ತೀನಿ ಮೊದಲು. ಅವಳು ಹಚ್ಕೊಂಡಿರೋದು ತೋರಿಸ್ತೀನಿ, ಅದಾಗಿದ್ದ ನಂತರ. ಇದೊಂದು ಕೈಗೆ ಹಚ್ಕೊಳಕ್ಕೆ ಬಂದಿಲ್ಲ, ಅದಕ್ಕೆ ನನ್ನ ಹತ್ರ ಬಂದಿದ್ದಾಳೆ. ಇದನ್ನು ತಾನೇ ಹಚ್ಕೊಂಡಿದ್ದಾಳೆ ನೋಡ್ರಿ. ಎದ್ದಲ್ಲಿದೆ ನೋಡಿ, ಇಲ್ಲಿ ತಾನೇ ಹಚ್ಕೊಂಡಿದ್ದಾಳೆ. ಕಾಲಿಗೆಲ್ಲ ಹಚ್ಕೊಂಡಿದ್ದಾಳೆ ನೋಡ್ರಿ. ಕಾಲಿಗೆ ತಾನೇ ಹಚ್ಕೊಂಡಿದ್ದಾಳೆ, ಎಡಗೈಗೆ ತಾನೇ ಹಚ್ಕೊಂಡಿದ್ದಾಳೆ. ಲಾಸ್ಟಲ್ಲಿ ಬಲಗೈಗೆ ಹಚ್ಕೊಳ್ಳೋಕ್ಕೆ ನನ್ನ ಹತ್ರ ಬಂದಿದ್ದಾಳೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಕ್ಕಳು ಎಷ್ಟು ಬೇಗ ಕೆಲಸ ಮಾಡ್ತಾರೆ ಅಂದರೆ, ಇವರು ಈ ಕೂತಿರೋಷ್ಟರಲ್ಲಿ ಇನ್ನೊಂದೇನಾದರೂ ಮಾಡಿರ್ತಾರೆ. ಈಗ ತಾನೇ ನಾನು ವಿಡಿಯೋ ಮಾಡಿಕೊಂಡು ಚಾರ್ಜ್ಗೆ ಹಾಕೋಣ ಫೋನು ಅಂತ ಹೋದೆ, ಇನ್ನೂ ಬೇರೆ ಕೆಲಸ ಮಾಡಿದ್ರಾಯ್ತು ಅಂತ. ಅಷ್ಟರಲ್ಲಿ ಅಕ್ಕ ಅವರು ಬಂದು ಇದನ್ನು ಒಳಗಡೆ ಇಟ್ಟಿದ್ದೆ, ಒಳಗಡೆ ತಗೊಂಡು ಬಂದು ಎಷ್ಟು ಬೇಗ ಹಚ್ಕೊಂಡಿದ್ದಾಳೆ. ಇದಕ್ಕೆ ಟೈಮೇ ಹಿಡ್ದಿಲ್ಲ. ಮತ್ತೆ ಬಂದು ನನಗೆ ಇದನ್ನು ಹಚ್ಚು ಅಮ್ಮ ಅಂತ, ಇನ್ನೂ ನಾನು ಚಾರ್ಜಿಗೆ ಹಾಕಿ ಅಲ್ಲೇ ವಿಡಿಯೋ ಎಡಿಟ್ ಮಾಡ್ಕೊಂಡು ನಿಂತಿದ್ದೀನಿ. ಅಷ್ಟರಲ್ಲಿ ಹಚ್ಕೊಂಡಿದ್ದಾಳೆ. ಓಕೆನಾ? ಆಯಿತಾ? ಮೆಹಂದಿ ತೋರ್ಸಮ್ಮ. ಮೆಹಂದಿ ಇನ್ನೇ ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ. ಹೋಯ್ತಾ? ಅದು ಹೋಗ್ತಿರೋ ಹಾಗೆ ಈ ಕಡೆ ಇನ್ನೊಂದು ಇರಬೇಕಾ ನಮ್ಮ. ಇಲ್ಲಿ ಹೆಸರು ಹಾಕ್ಕೊಂಡಿದ್ಲಿ, ಇಲ್ಲಿ ಸಾಮಾನ್ವಿ ಅಂತ ಹಾಕ್ಸ್ಕೊಂಡಿದ್ಲು. ಬರೀ ಇದನ್ನೇ ಫ್ಯಾಮಿಲಿ ಟೈಮಲ್ಲಿ ಕ್ರಿಕೆಟ್ ನೋಡ್ತಾ ಇಲ್ಲಿ ಲೈಟಾಗಿ ಸ್ನ್ಯಾಕ್ಸ್. ಇವತ್ತೇನು ಸ್ನ್ಯಾಕ್ಸ್? ಏನದು ಹಂಗೆ ತಿನ್ನೋದು? ಹೌದಾ? ಗೇಮ್ ಆಡಿಸ್ತಾರ ನಂಗ. ಸೌಂಡು ರೀ, ನೀರಿಂದ ಬಂದ್ ಮಾಡಂದೆ.
ತಿನ್ನೋದು ಕಡಿಮೆ, ಮಾತ್ರ ಜಗ್ಗೆ ಇವ್ರಿಗೂ. ಫ್ಯಾನ್ ಈಗ 5ಕ್ಕೆ ಇಟ್ರೂ ಗಾಳಿ ಹತ್ತಲ್ಲ, ಅದಿಲ್ಲ. ಬ್ಲೂ ಕಲರ್ ಇದೆ ಒಂದು ಯಾರು ಮಾಡ್ಯಾರ? ರೋಹಿತ್ ಶರ್ಮಾ ನೋಡಲ್ಲಿ. ವಿರಾಟ್ ಕೊಹ್ಲಿ ಇಲ್ಲ ಯಾಕ? ಹುಲಿ ನಮ್ಮ ಹುಲಿ ಇಲ್ಲ ಯಾಕ? ವಿರಾಟ್ ಕೊಹ್ಲಿ ಇದ ಹೇಳಪ್ಪ, ಹುಲಿ ಅದ. ಇವ್ರಿಗೆಲ್ಲ ಅವಕಾಶ ಕೊಡ್ಬೇಕು. ಗಿರ್ಮಿಟ್ ಯಾರು ಮಾಡ್ಯಾರ ಇವತ್ತು? ಸಮ್ಮು ಆಕಿ ರೆಡಿ ಮಾಡುವಾಗ ನೀವು ವಿಡಿಯೋ ಮಾಡಲಿಲ್ಲ ಅಲ್ರಿ? ಸಮ್ಮುದ ಹೇರ್ ಸ್ಟೈಲ್ ನೋಡಿಯಾ? ಇದು ಚಿಂಗ್ ಚಾಂಗ್ ಚಿಂಗ್ ಚಿಂಗ್ ಚಾಂಗ್ ಚಿಂಗ್. ಚಿಂಗ್ ಚಾಂಗ್ ಚಿಂಗ್ ಸಾತ್ ಯಾವುದು ಸಮ್ಮುದು? ನಮ್ದು ಫೋಟೋ ತೆಗೆದ್ಬಿಟ್ಟಾರ. ಸಮ್ಮು ಅಲ್ಲಿ ಫೋಟೋ ಜಾಗಕ್ಕೆ ಹೇಸಿ ಬರುತ್ತೆ, ತೆಗ್ದಾರೆ. ಬರುತ್ತಾ ಈ ಜಾಗದಲ್ಲಿ ನಾಳೆ ಹೇಸಿ ಇರುತ್ತಾ? ಸತ ಸಮ್ಮುದ ಹೇರ್ ಸ್ಟೈಲ್ ತೋರ್ಸು. ಸಮ್ಮುದ ಹೇರ್ ಸ್ಟೈಲ್ ಚಿಂಗ್ ಚಾಂಗ್ ಚಿಂಗ್ ತೋರ್ಸು. ಸಮ ಚಿಂಗ್ ಚಾಂಗ್ ಚಿಂಗ್ ತೋರ್ಸು. ಬಿಡು, ಸೀದಾ ನೀಡು, ಸೀದಾ ನಿಂದ್ರು, ಕೈ ಬಿಡು, ಕೈ ಬಿಡ ಹುಚ್ಚಿ. ಬ್ಯಾಡ್ ಬಿಡು, ಬ್ಯಾಡ್ ಬಿಡು. ಇವತ್ತು ಫೈನಲ್ ವರ್ಲ್ಡ್ ಕಪ್ T20 ನೋಡ್ತಾ ಯಜಮಾನ್ರು 11:30 ಆಯಿತು, ಇನ್ನೂ ಕೂತೇ ಇದ್ದಾರೆ. ಸೊ ಅವ್ರು ಮಲ್ಗೋವರೆಗೂ ನಮಗೂ ಕೂಡ ನಿದ್ದೆನೇ ಇಲ್ಲ, ಈ ಥರ ಆಯಿತು. ಫೈನಲಿ ನಮ್ಮ ಇಂಡಿಯಾ ವಿನ್ ಆಯಿತು. ಅದರ ಸೆಲೆಬ್ರೇಷನು ಅದನ್ನೆಲ್ಲ ಇವಾಗ ಶೇರ್ ಮಾಡಬೇಕು, ಅವರು ವಾಟ್ಸಪ್ ಸ್ಟೇಟಸ್ ಹಾಕ್ಕೋಬೇಕು. ಅಲ್ಲಿವರೆಗೂ ಮಲ್ಗಲ್ಲ ಯಜಮಾನ್ರು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.